ನಮಸ್ತೆ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ನಿಮಗೆ ವ್ಯಾಪಾರದ ಕರಾರಿನಲ್ಲಿ ಇರ್ತಕ್ಕಂತಹ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. 8 ಪರಿಕಲ್ಪನೆಗಳು ಏನಿದೆಯೋ ಈ ಪರಿಕಲ್ಪನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ವ್ಯಾಪಾರದ ಕರಾರಿನ ಸಿದ್ಧಾಂತಗಳು ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಕೆಲವೊಂದು ಅರ್ಥಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡೋದಕ್ಕೆ ಏನೆಲ್ಲ ಕಾರಣಗಳು ಇರುತ್ತೆ ಅನ್ನೋದನ್ನು ಸಾಪೇಕ್ಷ ವೆಚ್ಚ ಮತ್ತು ನಿರಪೇಕ್ಷ ವೆಚ್ಚ ಹಾಗೆ ಎಕ್ಸ್ಚೇಂಜ್ ಮತ್ತು ಹೋಯ್ಲಿನ್ ಸಿದ್ಧಾಂತದಲ್ಲಿ ನಾವು ನೋಡಿದ್ವಿ. ಏನೆಲ್ಲ ಕಾರಣಗಳು ಇರಬಹುದು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡೆಯೋದಕ್ಕೆ ಅನ್ನೋದನ್ನು. ನಿರಪೇಕ್ಷ ವೆಚ್ಚದಲ್ಲಿ ಮತ್ತು ಸಾಪೇಕ್ಷ ವೆಚ್ಚದಲ್ಲಿ ಎರಡರಲ್ಲೂ ಕೂಡ ಕಾಮನ್ ಆಗಿ ನಾವು ಎರಡು ವಸ್ತುಗಳ ಉತ್ಪಾದನೆಯ ನಡುವೆ ಇರ್ತಕ್ಕಂತಹ ಉತ್ಪಾದನಾಂಗಗಳ ವೈಶಿಷ್ಟ್ಯತೆ ಏನಿದೆ ಅದರ ವ್ಯತ್ಯಾಸದಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು. ಆದರೆ ಎಕ್ಸ್ಚೇಂಜ್ ಮತ್ತು ಓಯ್ಲಿನ್ ಸಿದ್ಧಾಂತದಲ್ಲೂ ಕೂಡ ಬಹುತೇಕವಾಗಿ ಈ ರೀತಿಯಾದಂತಹ ಸಂಪನ್ಮೂಲಗಳ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡೆಯುತ್ತೆ ಅನ್ನೋದನ್ನು ಎಕ್ಸ್ಚೇಂಜ್ ಮತ್ತು ಓಯ್ಲಿನ್ ಅವರದೇ ಆದಂತಹ ಒಂದು ನಿರೂಪಣೆಗಳ ಮೂಲಕ ತಿಳಿಸ್ಕೊಡ್ತಾ ಹೋದರು. ಸೊ ಇಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ವ್ಯಾಪಾರದ ಕರಾರುಗಳು ಅಂದರೆ ವ್ಯಾಪಾರವನ್ನು ರಾಷ್ಟ್ರಗಳ ನಡುವೆ ಏರ್ಪಡ್ತಾ ಇರೋದ್ರಿಂದ ಈ ವ್ಯಾಪಾರದ ಕರಾರುಗಳು ಹೇಗೆ ನಡೆದ್ರೆ ರಾಷ್ಟ್ರದಲ್ಲಿ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನಾವು ಕಾಣ್ತೀವಿ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಭೀಶ್ರವ್ರದ್ದು ವ್ಯಾಪಾರದ ಕರಾರಿನ ಸಿದ್ಧಾಂತ ಇರೋದನ್ನು ಕಾಣ್ತೀವಿ. ಮತ್ತು ಜಗದೀಶ್ ಭಗವತಿ ಅವರ ವ್ಯಾಪಾರದ ಕರಾರಿನ ಸಿದ್ಧಾಂತ ಇದೆ. ಹಾಗೆ JS ಮಿಲ್ ರವರ ವ್ಯಾಪಾರದ ಕರಾರಿನ ಸಿದ್ಧಾಂತ ಇರೋದನ್ನು ಕಾಣ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ JS ಮಿಲ್ ರವರ ಪರಸ್ಪರಾವಲಂಬಿ ಬೇಡಿಕೆಯ ಸಿದ್ಧಾಂತದ ಮೂಲಕ ಯಾವ ರೀತಿ ವ್ಯಾಪಾರದ ಕರಾರುಗಳ ಅನುಕೂಲತೆ ಹಾಗೆ ಅನಾನುಕೂಲತೆಗಳನ್ನು ತಿಳಿಸ್ತಾರೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಸಿದ್ಧಾಂತವನ್ನು JS ಮಿಲ್ 1848ರಲ್ಲಿ ಅವರು ಪ್ರಕಟಿಸಿದಂತಹ ರಾಜಕೀಯ ಅರ್ಥಶಾಸ್ತ್ರದ ಮೂಲಭೂತ ತತ್ವಗಳು ಅನ್ನುವಂತಹ ಒಂದು ಪುಸ್ತಕದಲ್ಲಿ ಈ ವ್ಯಾಪಾರದ ಕರಾರಿನ ಬಗ್ಗೆ ಪ್ರಚುರಪಡಿಸ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಕೃತಿಯಲ್ಲಿ ಅವರು ಮೊದಲನೇದಾಗಿ ಪ್ರತಿಪಾದಿಸ್ತಾರೆ ವ್ಯಾಪಾರದ ಕರಾರುಗಳನ್ನು. ಈ ಸಿದ್ಧಾಂತದ ಪ್ರಕಾರ ವ್ಯಾಪಾರದ ಕರಾರುಗಳು ದೇಶಗಳ ನಡುವೆ ಯಾವ ರೀತಿಯಾಗಿ ಸಂಭವಿಸುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಯಾವ ರೀತಿಯಾಗಿ ಸಂಭವಿಸುತ್ತೆ ಅಂದರೆ ಆಮದಿಗಿರುವಂತಹ ಬೇಡಿಕೆ ಮತ್ತು ರಫ್ತಿಗಿರುವಂತಹ ಬೇಡಿಕೆ, ಸೊ ಇವುಗಳ ಆಧಾರದ ಮೇಲೆ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ಸಂಭವಿಸುತ್ತೆ. ವ್ಯಾಪಾರದ ಕರಾರನ್ನು ನಾವು ನಿರ್ಧರಿಸ್ಬೋದು ಅಂತ ಹೇಳ್ತೀವಿ. ಅಂದರೆ JS ಮಿಲ್ ರವರ ದೃಷ್ಟಿಯಲ್ಲಿ ಒಂದು ದೇಶ ಒಟ್ಟು ರಫ್ತು ವ್ಯಾಪಾರವನ್ನು ಎಷ್ಟು ಪ್ರಮಾಣದಲ್ಲಿ ಮಾಡುತ್ತೋ ಅದರ ಒಟ್ಟು ಆಮದಿನ ಪ್ರಮಾಣವು ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಅವರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಸಮನಾಗುವಂತಹ ಕಾರ್ಯಾಚರಣೆಗಳಿಗೆ ಇವುಗಳು ಒಳಪಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಅರ್ಥ ಆಯ್ತಾ? ಒಟ್ಟು ಒಂದು ಫಾರ್ ಎಕ್ಸಾಂಪಲ್ ಈಗ ಭಾರತ ತಗೊಳ್ಳೋದಾದರೆ ಭಾರತ ದೇಶ ಎಷ್ಟು ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆಯೋ ಸರಕುಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು. ಒಟ್ಟು ಆಮದು ವ್ಯಾಪಾರಕ್ಕೆ ರಫ್ತಿನ ಪ್ರಮಾಣ ಸಮನಾಗಿರುವಂತೆ ಕಾರ್ಯಾಚರಣೆಗೊಳ್ಳುತ್ತೆ ಅನ್ನೋದನ್ನು ಅವರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸ್ತಾ ಹೋಗ್ತಾರೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ಕರಾರಾಗಿರ್ಬೋದು ಅಥವಾ ವ್ಯಾಪಾರ ನಡೆಯೋದಕ್ಕೆ ಈ JS ಮಿಲ್ ಕೂಡ ಸ್ಮಿತ್ ಮತ್ತು ರಿಕಾರ್ಡೋರವರ ಪ್ರಕಾರ ಮುಕ್ತ ಪೈಪೋಟಿ ಮಾರುಕಟ್ಟೆಯನ್ನು ಆಯ್ಕೆ ಮಾಡ್ಕೋತಾರೆ. ಎಲ್ಲಿ ಎರಡು ದೇಶಗಳ ನಡುವೆ ಮುಕ್ತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆ ಸಹಜ ಕಾರ್ಯಾಚರಣೆಯಲ್ಲಿ ತೊಡಗಿಸ್ಕೊಂಡಾಗ ಅಥವಾ ಸಹಜ ಕಾರ್ಯಾಚರಣೆಯಿಂದ ನಿರ್ವಹಿಸಲ್ಪಡೋದ್ರಿಂದ ಎರಡೂ ದೇಶಗಳ ಬೇಡಿಕೆಗಳು ಪರಸ್ಪರ ಸಹಜವಾಗಿಯೇ ಸಮನಾಗಿರುತ್ತೆ ಅನ್ನೋದನ್ನ ಮಿಲ್ ಇಲ್ಲಿ ವಿವರಣೆ ನೀಡ್ತಾ ಹೋಗ್ತಾರೆ. ಇರುವಂತಹ ಬೆಲೆ ಹಾಗೆ ಅಲ್ಲಿ ಬೇಡಿಕೆ ಮತ್ತು ಪೂರೈಕೆ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಎರಡೂ ರಾಷ್ಟ್ರಗಳಲ್ಲಿ
ಸಮನಾಗಿರುವ ಹಾಗೆ ವ್ಯಾಪಾರದ ಕರಾರುಗಳು ಇರುತ್ತೆ, ವ್ಯಾಪಾರ ನಡೆಯುತ್ತೆ ಅನ್ನೋದನ್ನು JS ಮಿಲ್ ತಮ್ಮ ಸಿದ್ಧಾಂತದ ಮೂಲಕ ತಿಳಿಸ್ತಾ ಹೋಗೋದನ್ನ, ವಿವರಣೆ ನೀಡ್ತಾ ಹೋಗೋದನ್ನ ಕಾಣ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಪರಸ್ಪರ ಸಮಾನತೆಯಿಂದ ವ್ಯಾಪಾರ ನಡೆಯೋದ್ರಿಂದ ಅಥವಾ ವ್ಯಾಪಾರದ ಕರಾರುಗಳು ನಿರ್ಮಾಣ ಆಗುತ್ತೆ ಅನ್ನೋದನ್ನು JS ಮಿಲ್ ತಮ್ಮ ಸಿದ್ಧಾಂತದಲ್ಲಿ ಹೆಚ್ಚಿನದಾಗಿ ತಿಳಿಸೋದ್ರಿಂದ ಇದನ್ನು ನಾವು ಪರಸ್ಪರಾವಲಂಬಿ ಸಿದ್ಧಾಂತ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ಸಿದ್ಧಾಂತ ಹೇಳೋದಿಷ್ಟೇ, ಒಂದು ದೇಶ ಎಷ್ಟು ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಆಮದನ್ನು ಮಾಡ್ಕೋಬೇಕು. ಒಟ್ಟು ರಫ್ತು ಒಟ್ಟು ಆಮದಿಗೆ ಸಮನಾಗಿರೋ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು JS ಮಿಲ್ ರವರ ಸಿದ್ಧಾಂತದ ಒಂದು ಪರಿಕಲ್ಪನೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬೆಲೆ, ಬೇಡಿಕೆ ಮತ್ತು ಪೂರೈಕೆ ಇವುಗಳ ಮುಖೇನವಾಗಿ ಈ ಸಮಾನತೆ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ ಅನ್ನೋದನ್ನು JS ಮಿಲ್ ತಿಳಿಸ್ತಾ ಹೋಗ್ತಾರೆ. ಅಂದರೆ ಏನೆಲ್ಲ ಕಲ್ಪನೆಗಳನ್ನು ಅವರು ಒಳಗೊಂಡಿದ್ದಾರೆ, JS ಮಿಲ್ ಏನೆಲ್ಲ ಕಲ್ಪನೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ನಾವು ನೋಡೋದಾದರೆ, ಮೊದಲನೇ ಕಲ್ಪನೆ, ಇಲ್ಲೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಎರಡು ರಾಷ್ಟ್ರಗಳ ನಡುವೆ ಮಾತ್ರ ನಡೆಯುತ್ತೆ ಅನ್ನೋದನ್ನು ತಿಳಿಸ್ತಾರೆ. JS ಮಿಲ್ ರವರ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಕೇವಲ ಎರಡು ರಾಷ್ಟ್ರಗಳ ನಡುವೆ ಮಾತ್ರನೇ ನಡೆಯೋದಕ್ಕೆ ಸಾಧ್ಯ ಅನ್ನುವಂತಹ ಮೊದಲನೇ ಕಲ್ಪನೆಯನ್ನು JS ಮಿಲ್ ತಮ್ಮ ಸಿದ್ಧಾಂತದಲ್ಲಿ ಹೊಂದಿರ್ತಾರೆ. ಇನ್ನು ಎರಡನೇ ಕಲ್ಪನೆಯನ್ನು ನಾವು ನೋಡೋದಾದರೆ, ಎರಡು ರಾಷ್ಟ್ರ ಎರಡು ಸರಕು, ಇದು ಕಾಮನ್ ಆಗಿ ಇರ್ತಕ್ಕಂಥ, ಎರಡು ರಾಷ್ಟ್ರ ತಗೊಂಡಾಗ ಎರಡು ಸರಕು ಕಾಮನ್ ಆಗಿ ಬರುತ್ತೆ. ಸೊ ಎರಡು ರಾಷ್ಟ್ರಗಳು ಎರಡು ಸರಕುಗಳನ್ನು ಉತ್ಪಾದಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮೂರನೇದಾಗಿ, ಈ ಸರಕುಗಳ ಉತ್ಪಾದನೆ ಸ್ಥಿರ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ ಅನ್ನೋದನ್ನ ಕೂಡ ಅವರ ಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೆ. ಬದಲಾವಣೆ ಇರೋದಿಲ್ಲ, ಪ್ರತಿಫಲ ನಿಯಮ ಯಾವಾಗ್ಲೂ ಅಂದರೆ ಏನು ಉತ್ಪಾದನಾ ಅಂಗಗಳಿಗೆ ನೀಡ್ತಕ್ಕಂಥ ಪ್ರತಿಫಲಗಳು ಏನಿದೆಯೋ ಇವುಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಒಂದೇ ರೀತಿಯಾದಂತಹ ಸ್ಥಿರ ಪ್ರತಿಫಲ ನಿಯಮವನ್ನು ಎರಡೂ ರಾಷ್ಟ್ರಗಳು ಅನುಸರಿಸುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಆಯಿತಾ? ಇನ್ನು ಇವರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಹೇಳ್ತಾರೆ. ಸಾಗಾಣಿಕಾ ವೆಚ್ಚವನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸಾಗಾಣಿಕಾ ವೆಚ್ಚದ ಬಗ್ಗೆ ಕೂಡ ಅವ್ರು ಹೇಳ್ತಾರೆ, ಸಾಗಾಣಿಕಾ ವೆಚ್ಚವನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಾರ್ದು. ಯಾವುದರಲ್ಲಿ ವ್ಯಾಪಾರದ ಕರಾರುಗಳನ್ನು ನಿರ್ಧಾರ ಮಾಡಬೇಕಾದ್ರೆ, ಬೇಡಿಕೆ ಮತ್ತು ಪೂರೈಕೆಗೆ ತಕ್ಕನಾಗಿ ಬೆಲೆಗಳನ್ನು ಡಿಸೈಡ್ ಮಾಡಬೇಕಾದ್ರೆ ನಾವು ಸಾಗಾಣಿಕೆ ವೆಚ್ಚವನ್ನು ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಎರಡು ರಾಷ್ಟ್ರಗಳ ಅಗತ್ಯಗಳು ಏಕರೀತಿಯಾಗಿರಬೇಕು. ಅಂದರೆ ಎರಡು ರಾಷ್ಟ್ರಗಳಲ್ಲಿ ಏನು ರಫ್ತು ಅಥವಾ ಆಮದು ಎರಡೂ ಕೂಡ ಒಂದೇ ರೀತಿಯಾಗಿ ಇರಬೇಕು ಅಂತ. ಅಂದರೆ ಅದರ ಕ್ವಾಂಟಿಟಿಯ ಪ್ರಮಾಣ, ಎಷ್ಟರ ಪ್ರಮಾಣದಲ್ಲಿ ರಫ್ತು ಆಗ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಆಮದು ಕೂಡ ಆಗಬೇಕು ಅನ್ನೋದನ್ನು ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳೋದನ್ನು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಪರಸ್ಪರ ಏಕರೀತಿಯಾಗಿ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ. ಮತ್ತು ಆರನೇದಾಗಿ, ಅರ್ಥವ್ಯವಸ್ಥೆಯಲ್ಲಿ ಇವರ ಪ್ರಕಾರನೂ ಕೂಡ ಪೂರ್ಣೋದ್ಯೋಗದ ಪರಿಸ್ಥಿತಿ ಇರುತ್ತೆ ಮತ್ತು ಪರಿಪೂರ್ಣವಾದಂತಹ ಪೈಪೋಟಿ ಕೂಡ ಇರೋದನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಸಂಪನ್ಮೂಲಗಳು ಬಳಕೆ ಆಗ್ತಾ ಇರೋದ್ರಿಂದ, ಬೇಡಿಕೆ ಮತ್ತು ರಫ್ತು ಎರಡೂ ಕೂಡ ಸಮನಾಗಿ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ದೊರೆಯುತ್ತೆ ಮತ್ತು ಪರಿಪೂರ್ಣವಾದಂತಹ ಪೈಪೋಟಿ ಇರುತ್ತೆ. ಮಾರುಕಟ್ಟೆ ಒಳಗಡೆ ಸರಕುಗಳ ನಡುವೆ ಪರಿಪೂರ್ಣವಾದಂತಹ ಪೈಪೋಟಿ ಇರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಮತ್ತು ಸ್ಮಿತ್ ರವರೇ ಹೇಳೋ ಹಾಗೆ ತಮ್ಮ 7ನೇ ಪಾಯಿಂಟ್ನಲ್ಲಿ ಮುಕ್ತ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನು ಇವರು ಕೂಡ ನೀಡ್ತಾರೆ. ಮುಕ್ತ ವ್ಯಾಪಾರ ಅಂತಕ್ಕಂಥದ್ದು ಜಾರಿಯಲ್ಲಿ ಇರಬೇಕು. ಮುಕ್ತ ವ್ಯಾಪಾರ ಜಾರಿಯಲ್ಲಿ ಇದ್ದಾಗ ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾವುದೇ ರೀತಿಯಾದಂತಹ ತಡೆಗಳು ಇಲ್ಲದೆ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಇನ್ನು ಕೊನೆಯದಾಗಿ, ಎರಡು ದೇಶಗಳ ನಡುವಣ ವ್ಯಾಪಾರ ಸಂಬಂಧಗಳಲ್ಲಿ ತುಲನಾತ್ಮಕ ವೆಚ್ಚದ ವ್ಯತ್ಯಾಸಗಳ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ತುಲನಾತ್ಮಕ ವೆಚ್ಚದ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅವರ ಕಲ್ಪನೆಯಲ್ಲಿ JS ಮಿಲ್ ತಿಳಿಸ್ತಾ ಹೋಗ್ತಾರೆ. ಇದಿಷ್ಟು
JS ಮಿಲ್ ರವರ ಪರಸ್ಪರಾವಲಂಬಿ ಬೇಡಿಕೆ ಸಿದ್ಧಾಂತ ವ್ಯಾಪಾರದ ಕರಾರಿಗೆ ಸಂಬಂಧಿಸಿದಂತೆ ಹೇಳ್ತಕ್ಕಂತಹ ವಿಚಾರಗಳಾಗಿ ಇರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಒಂದು ಉದಾಹರಣೆಯ ಮೂಲಕ ಮಿಲ್ ತನ್ನ ಸಿದ್ಧಾಂತವನ್ನು ಮತ್ತಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋದನ್ನ ನಾವು ಕಾಣಬಹುದು. ಮಿಲ್ ತಮ್ಮ ಸಿದ್ಧಾಂತವನ್ನು ವಿವರಣೆ ನೀಡೋದಕ್ಕೋಸ್ಕರವಾಗಿ, ವಿಶ್ಲೇಷಣೆಯನ್ನು ಮಾಡೋದಕ್ಕೋಸ್ಕರವಾಗಿ 2 ದೇಶಗಳ ಆಯ್ಕೆ ಮಾಡ್ಕೋತಾರೆ, 2 ಸರಕುಗಳ ಆಯ್ಕೆ ಮಾಡ್ಕೋತಾರೆ. ಆ 2 ದೇಶ ಯಾವುದು ಅಂತ ಹೇಳಿದ್ರೆ ಭಾರತ, ಇನ್ನೊಂದು ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶಗಳು ಏನಿದೆಯೋ, ಈ ಭಾರತ ಮತ್ತು ಬಾಂಗ್ಲಾದೇಶಗಳು ಬಟ್ಟೆ ಮತ್ತು ಸೆಣಬು ಅನ್ನುವಂತಹ 2 ಸರಕುಗಳು. ಭಾರತ ಮತ್ತು ಬಾಂಗ್ಲಾದೇಶ 2 ದೇಶ, ಬಟ್ಟೆ ಮತ್ತು ಸೆಣಬು ಅನ್ನುವಂತಹ 2 ಬೆಳೆಗಳ 2ನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ಇಲ್ಲಿ ಪರಸ್ಪರಾವಲಂಬಿ ಬೇಡಿಕೆ ಸಿದ್ಧಾಂತದ ಪ್ರಕಾರ ಆ ದೇಶಗಳ ನಡುವೆ ವ್ಯಾಪಾರದ ಕರಾರುಗಳು ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಬಾಂಗ್ಲಾದೇಶದ ಉತ್ಪನ್ನಕ್ಕೆ ಭಾರತದ ಬೇಡಿಕೆಯನ್ನು ಮತ್ತು ಭಾರತ ದೇಶದ ಉತ್ಪನ್ನಕ್ಕೆ ಬಾಂಗ್ಲಾದೇಶದ ಬೇಡಿಕೆಯನ್ನು ಅವಲಂಬಿಸಿರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ಪರಸ್ಪರ 2 ದೇಶಗಳು ತಮ್ಮ ತಮ್ಮ ಬೇಡಿಕೆಗೆ ಈ 2 ದೇಶಗಳ ನೆರವು ಬೇಕು ಅನ್ನೋದನ್ನು ಅವಲಂಬಿಸಿರೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಭಾರತ ಬಾಂಗ್ಲಾದೇಶದ ಮೇಲೆ ಒಂದು ಸರಕಿನ ಅವಲಂಬನೆ ಆಗಿದೆ, ಬಾಂಗ್ಲಾದೇಶ ಭಾರತದ ಮೇಲೆ ಒಂದು ಸರಕಿನ ಪೂರೈಕೆಗಾಗಿ ಅವಲಂಬನೆಯಾಗಿರೋದನ್ನು ನಾವು ಕಾಣ್ತೀವಿ ಅಂತ. ಅಂದರೆ ವಿದೇಶಿ ವಸ್ತುಗಳಿಗೆ ಸ್ವದೇಶದಲ್ಲಿ ಬೇಡಿಕೆ ಇರೋದು, ಅಂದರೆ ಬೇರೆ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ವಸ್ತುಗಳನ್ನು ನಾವು ಇಲ್ಲಿ ಭಾರತದಲ್ಲಿ ಇಟ್ಕೊಂಡು ನಾವು ಬೇಡಿಕೆಯನ್ನು ಕೊಡುವಂಥದ್ದು. ಭಾರತದಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ವಸ್ತುಗಳಿಗೆ ವಿದೇಶಗಳಲ್ಲಿ ಅಧಿಕ ಪ್ರಮಾಣದ ಬೇಡಿಕೆ ಇರೋದು. ಸೊ ಈ ರೀತಿಯಾಗಿ ಸ್ವದೇಶಿ ವಸ್ತುಗಳಿಗೆ ವಿದೇಶಿ ಬೇಡಿಕೆ ಮತ್ತು ವಿದೇಶಿ ವಸ್ತುಗಳಿಗೆ ಸ್ವದೇಶಿಯ ಬೇಡಿಕೆ ವ್ಯಾಪಾರದ ಕರಾರುಗಳನ್ನು ನಿರ್ಣಯಿಸುತ್ತೆ ಅಂತ ಹೇಳ್ತಾರೆ. ಇದನ್ನೇ ನಾವು ಪರಸ್ಪರ ಅವಲಂಬಿ ಬೇಡಿಕೆ ಅಂತ ಕರೆಯೋದು. ಅಂದರೆ ಪರಸ್ಪರ ಇಬ್ಬರೂ ಕೂಡ ಒಂದೊಂದು ವಸ್ತುಗಳಿಗೆ ಒಬ್ಬೊಬ್ಬರನ್ನ ಡಿಪೆಂಡ್ ಆಗಿದ್ದೀವಿ ಅಂತ. ಸೊ ಅಂದರೆ ಬಾಂಗ್ಲಾದೇಶದಲ್ಲಿ ಭಾರತದ ಹತ್ತಿ ಬಟ್ಟೆಗೆ ಡಿಮ್ಯಾಂಡ್ ಇರುತ್ತೆ, ಹಾಗೆ ಭಾರತದಲ್ಲಿ ಬಾಂಗ್ಲಾದೇಶದ ಸೆಣಬಿಗೆ ಡಿಮ್ಯಾಂಡ್ ಇರೋದನ್ನು ನಾವು ಕಾಣ್ತೀವಿ ಅನ್ನೋದನ್ನು ಇಲ್ಲಿ ಮಿಲ್ ತಿಳಿಸ್ತಾ ಹೋಗ್ತಾರೆ. ಅಷ್ಟೇ ಪ್ರಮಾಣ ಅಂದರೆ ಬಾಂಗ್ಲಾದೇಶ ಭಾರತಕ್ಕೆ ಎಷ್ಟು ಪ್ರಮಾಣದಲ್ಲಿ ಹತ್ತಿಗೆ ಬೇಡಿಕೆಯನ್ನು ಕೊಡ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಭಾರತದಲ್ಲಿ ಬಾಂಗ್ಲಾದೇಶದ ಸೆಣಬಿಗೂ ಕೂಡ ಅಷ್ಟೇ ಪ್ರಮಾಣದ ಬೇಡಿಕೆ ಇದೆ ಅಂತ ಹೇಳಿದ್ರೆ ಇವೆರಡೂ ಕೂಡ ಸಮಾನಾಂತರವಾದಂತಹ ವ್ಯಾಪಾರದ ಕರಾರುಗಳನ್ನು ಒಳಗೊಂಡಿದೆ ಅಂತ ಅರ್ಥ. ಎರಡೂ ದೇಶಕ್ಕೂ ಕೂಡ ವ್ಯಾಪಾರದ ಕರಾರು ಅನುಕೂಲತೆಯಿಂದ ಕೂಡಿದೆ ಅನ್ನೋದನ್ನ ತಿಳಿಸ್ತದೆ. ಅಕಸ್ಮಾತ್ ಒಂದು ವೇಳೆ ಭಾರತದ ಹತ್ತಿ ಬಟ್ಟೆ ಬಾಂಗ್ಲಾದೇಶದಲ್ಲಿ ಭಾರತದ ಹತ್ತಿ ಬಟ್ಟೆಗೆ ಅಧಿಕ ಬೇಡಿಕೆ ಇದ್ದು ಭಾರತದಲ್ಲಿ ಬಾಂಗ್ಲಾದೇಶದ ಸೆಣಬಿಗೆ ಅಷ್ಟೇನು ಬೇಡಿಕೆ ಇಲ್ಲ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅಥವಾ ಅದನ್ನು ಊಹೆ ಮಾಡಿಕೊಂಡ್ರೆ ಆಗ ವ್ಯಾಪಾರದ ಕರಾರು ಭಾರತಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ತಂದುಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರತ ಬಾಂಗ್ಲಾದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಹತ್ತಿ ಬಟ್ಟೆಯ ಅವಶ್ಯಕತೆ ಇದೆ ಅಷ್ಟನ್ನು ಪೂರೈಕೆ ಮಾಡುತ್ತೆ. ಆದರೆ ಸೆಣಬಿನ ಅವಶ್ಯಕತೆ ಭಾರತಕ್ಕೆ ಇಲ್ಲ ಅಂತಂದಾಗ ಬಾಂಗ್ಲಾದೇಶದಿಂದ ಭಾರತ ಸೆಣಬನ್ನು ಕಡಿಮೆ ತರಿಸ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ 1 ಟನ್ನಷ್ಟು ಹತ್ತಿಯನ್ನು ಭಾರತ ಬಾಂಗ್ಲಾದೇಶಕ್ಕೆ ಕಳಿಸಿದ್ರೆ ನಾವು ಕೇವಲ ಅರ್ಧ ಟನ್ನಷ್ಟು ಸೆಣಬನ್ನು ನಮ್ಮ ದೇಶಕ್ಕೆ ಕಳಿಸ್ಕೊತಾ ಇದ್ದೀವಿ ಅಂತಂದಾಗ ನಾವು ಹೆಚ್ಚಿನದಾಗಿ ರಫ್ತು ಮಾಡ್ತಾ ಇದ್ದೀವಿ, ಆಮದಿನ ಪ್ರಮಾಣ ಕಡಿಮೆ ಇದೆ. ಸೊ ಹಾಗಾಗಿ ವ್ಯಾಪಾರದ ಕರಾರು ಭಾರತಕ್ಕೆ ಹೆಚ್ಚಿನ ಅನುಕೂಲತೆ ಇತ್ತು. ಬಾಂಗ್ಲಾದೇಶದವನ್ನು ನೋಡಿದಾಗ ಅದು ಅನಾನುಕೂಲತೆಯಿಂದ ಕೂಡಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಸೆಣಬಿಗೆ ಭಾರತದಲ್ಲಿ ಅಷ್ಟೇನು ಬೇಡಿಕೆ ಇರೋದಿಲ್ಲ. ಸೊ ಹಾಗಾಗಿ ಇದು ಪ್ರತಿಕೂಲವಾಗಿ ನಿರ್ಧಾರ ಆಗೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಭಾರತಕ್ಕೆ ಅನುಕೂಲ, ಬಾಂಗ್ಲಾದೇಶಕ್ಕೆ ಅನಾನುಕೂಲ. ಅಲ್ಲದೆ
ಹತ್ತಿಗೆ ಪ್ರತಿಯಾಗಿ ಸೆಣಬಿನ ನಡುವಿನ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಕ್ಕಿಂತಲೂ ಕೂಡ ದೇಶವೊಂದು ತರಿಸ್ಕೊಳ್ಳುವಂತಹ ವಸ್ತುವಿಗೆ ಬೇರೆ ರಾಷ್ಟ್ರದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನುವಂತಹದ್ದನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ಧಾರ ಮಾಡ್ತಾ ಹೋಗುತ್ತೆ. ನಮ್ಮ ದೇಶದ ಸರಕಿಗೂ ಹಾಗೂ ನಾವು ತರಿಸ್ಕೊಳ್ತಾ ಇರ್ತಕ್ಕಂಥ ಸರಕಿಗೂ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ನಿರ್ಧಾರ ಮಾಡ್ಕೋಬಹುದು. ಹಾಗೆ ಮಹತ್ವದ ಪಾತ್ರವನ್ನು ಕೂಡ ಇದು ವಹಿಸೋದನ್ನ ಕಾಣ್ತೀವಿ. ಇದನ್ನು ತಿಳ್ಕೊಳ್ಳೋದಕ್ಕೆ ನಾವೆಷ್ಟು ಮುಖ್ಯ, ಬೇರೆ ದೇಶದ ವಸ್ತುವಿನ ಪೂರೈಕೆ ಮಾಡೋದಕ್ಕೆ ನಮ್ಮ ದೇಶ ಎಷ್ಟು ಮುಖ್ಯವಾಗಿದೆ, ಎಷ್ಟು ಮುಖ್ಯ ಪಾತ್ರ ವಹಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಸಹಾಯ ಮಾಡೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಈ ಪರಸ್ಪರಾವಲಂಬಿ ಬೇಡಿಕೆ ಅಂತಕ್ಕಂಥದ್ದು ಬೇರೆ ದೇಶದ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ದೇಶೀಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮರ್ಥ್ಯವನ್ನು ಸೂಚಿಸುತ್ತೆ ಅನ್ನೋದನ್ನು ತಿಳ್ಕೋಬಹುದಾಗಿದೆ. ಪರಸ್ಪರ ಅವಲಂಬಿ ಬೇಡಿಕೆ ಅಂತಕ್ಕಂಥದ್ದು ಬೇರೆ ದೇಶದ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ನಮ್ಮ ದೇಶದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ನಾವು ಆ ಬೇಡಿಕೆಗೆ ತಕ್ಕನಾಗೆ ಪೂರೈಕೆ ಮಾಡಬಲ್ಲೆವಾ ಅನ್ನುವಂತಹ ಸಾಮರ್ಥ್ಯ, ಇಷ್ಟನ್ನು ಕೂಡ ನಮಗೆ ಈ ಪರಸ್ಪರ ಅವಲಂಬಿ ಬೇಡಿಕೆಯ ಮುಖೇನವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರೋದನ್ನ ಕಾಣ್ಬೋದಾಗಿರುತ್ತೆ. ಆಯಿತಾ? ಇಲ್ಲಿ ಕೆಲವೊಂದು ಹೆಡ್ಲೈನ್ಸ್ಗಳನ್ನ ನಾವು ಗಮನಿಸ್ಬೋದು, ಅಂದರೆ ಪ್ರಮುಖ ಅಂಶಗಳು ಇರೋದನ್ನ ನಾವು ಗಮನಿಸ್ಬೋದಾಗಿರುತ್ತೆ. ಯಾವೆಲ್ಲ ಪ್ರಮುಖ ಅಂಶಗಳನ್ನು ಇದು ಒಳಗೊಂಡಿದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ತುಲನಾತ್ಮಕ ದಕ್ಷತೆಯಿಂದ ನಿರ್ವಹಿಸಲ್ಪಡುವಂತಹ ಅನುಕ್ರಮವಾದಂತಹ ದೇಶೀಯ ವ್ಯಾಪಾರದ ಕರಾರುಗಳು ಇರೋದನ್ನು ಮತ್ತು ವಿನಿಮಯದಿಂದ ವ್ಯಾಪ್ತಿಯನ್ನು ನಿರ್ಣಯಿಸೋದನ್ನು ನಾವು ಕಾಣ್ಬೋದು. ಅಂದರೆ ಆಗಲೇ ಉದಾಹರಣೆ ಕೊಟ್ಟ ಹಾಗೆ ಹತ್ತಿ ಬಟ್ಟೆಯಿಂದ ನಮ್ಮ ದೇಶಕ್ಕೆ ವ್ಯಾಪಾರದ ಕರಾರಿನ ಮೂಲಕ ಯಾವ ರೀತಿ ಅನುಕೂಲತೆಗಳು ಇದೆ, ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಮ್ಮ ದೇಶದ ವ್ಯಾಪ್ತಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರೋದನ್ನು ಕಾಣ್ತಾ ಹೋಗ್ತೀವಿ. ಎರಡನೇದಾಗಿ, ಈ ವ್ಯಾಪ್ತಿಯ ಒಳಗಡೆ ನೈಜ ವ್ಯಾಪಾರದ ಕರಾರುಗಳು ಮತ್ತೊಂದು ರಾಷ್ಟ್ರದ ಉತ್ಪನ್ನಕ್ಕೆ ನಿರ್ದಿಷ್ಟ ರಾಷ್ಟ್ರವೊಂದರ ಬೇಡಿಕೆಯನ್ನು ಅವಲಂಬಿಸಿರುತ್ತೆ. ಆಯಿತಾ? ಆ್ಯಕ್ಚುಲಾಗಿ ನಾವು ಏನು ವಾಸ್ತವವಾಗಿ ವ್ಯಾಪಾರದ ಕರಾರುಗಳು ಏನಿದೆಯೋ ಅದು ಮತ್ತೊಂದು ರಾಷ್ಟ್ರದ ಉತ್ಪನ್ನವನ್ನು ನಿರ್ಧಾರ ಮಾಡುವಂತಹ ಒಂದು ಪ್ರಮುಖ ಅಂಶವಾಗಿ ಇರೋದನ್ನ ಕಾಣ್ತೀವಿ. ವ್ಯಾಪಾರದ ಕರಾರಿನ ಮೂಲಕ ಒಂದು ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಅಳಿಬಹುದು ಅಂತ ಕೂಡ ಹೇಳ್ತಾರೆ. ಮತ್ತು ಮೂರನೇದಾಗಿ ಹಾಗೆ ಕೊನೆಯದಾಗಿ, ರಾಷ್ಟ್ರ ಇಚ್ಛಿಸೋ ಹಾಗೆ ರಾಷ್ಟ್ರ ಯಾವ ರೀತಿ ಇಷ್ಟಪಡುತ್ತೋ ಆ ರೀತಿ ಆಮದಿಗೆ ಅದು ನೀಡುವಂತಹ ರಫ್ತು ಸಾಕಾಗುವಷ್ಟಿದ್ರೆ ಅಂತಹ ವ್ಯಾಪಾರದ ಕರಾರುಗಳು ಸ್ಥಿರ ಆಗಿರುತ್ತೆ ಅಂತ. ಆಮದು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ರಫ್ತಿನ ಸ್ಥಿತಿ ಇತ್ತು ಅಂತ ಹೇಳಿದ್ರೆ ಅದು ಸ್ಥಿರವಾಗಿದೆ, ವ್ಯಾಪಾರದ ಕರಾರು ಸ್ಥಿರ ಆಗಿದೆ ಅನ್ನೋದನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ. ಆಯ್ತಾ? ಇನ್ನು ಇಷ್ಟೆಲ್ಲ ಪ್ರಾಮುಖ್ಯತೆಗಳನ್ನು, ಇಷ್ಟೆಲ್ಲ ವಿಶ್ಲೇಷಣೆಗಳನ್ನು ಒಳಗೊಂಡಂತೆ JS ಮಿಲ್ ರವರ ಸಿದ್ಧಾಂತದಲ್ಲಿ ನಾವು ಕೆಲವೊಂದು ಟೀಕೆಗಳು ಇರೋದನ್ನು ಕೂಡ ಕಾಣ್ತೀವಿ. ಏನೆಲ್ಲ ಟೀಕೆಗಳು ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡುವಂತಹ ಟೀಕೆ, ಈ ಸಿದ್ಧಾಂತ ಉತ್ಪನ್ನದ ಬೇಡಿಕೆಯನ್ನು ಕಡೆಗಣಿಸಿದೆ. ಅಂದರೆ ದೇಶೀಯವಾಗಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ವಸ್ತುಗಳನ್ನು ಕಡೆಗಣಿಸಿದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ರಾಷ್ಟ್ರ ವಸ್ತುಗಳನ್ನು ರಫ್ತು ಮಾಡೋದಕ್ಕೆ ಮೊದಲಾಗಿ ಮಾಡಬೇಕು ಅನ್ನೋ ಯೋಚನೆ ಮಾಡೋದಕ್ಕಿಂತ ಮೊದಲು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಗೆ ಅಥವಾ ಜನರಿಗೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ವಸ್ತುಗಳು ಎಲ್ಲವೂ ಕೂಡ ಪೂರೈಕೆ ಆಗಿ ಇನ್ನೂ ಕೂಡ ಮಿಕ್ಕಿದ್ರೆ ಮಾತ್ರ ಏನು ಮಾಡ್ತಾರೆ, ಈ ಸರಕುಗಳ ರಫ್ತಿನ ಬಗ್ಗೆ ಚಿಂತೆ ಮಾಡ್ತಾರೆ. ಆದರೆ ಈ ಸಿದ್ಧಾಂತ ದೇಶೀಯ ಬೇಡಿಕೆಯನ್ನು ಕಡೆಗಣಿಸಿರೋದನ್ನು ನಾವು ಕಾಣ್ತೀವಿ. ಎಲ್ಲೂ ಕೂಡ ದೇಶೀಯ ಬೇಡಿಕೆಗೆ ಅವಕಾಶನೇ ಕೊಟ್ಟಿಲ್ಲ, ವಿವರಣೆಯನ್ನು ನೀಡಿಲ್ಲ. ಹತ್ತಿ ಬಟ್ಟೆಯನ್ನು ಬಾಂಗ್ಲಾದೇಶ ಕಳಿಸ್ಬೇಕು, ನಾವಿಷ್ಟು ಸೆಣಬನ್ನು ಕಳಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ದೇಶದವರೆಗೇ ಹತ್ತಿ ಬಟ್ಟೆ ಲಭ್ಯ ಆಗದೆ
ಅಥವಾ ಪೂರೈಕೆ ಮಾಡದೆ ನಾವು ಬೇರೆ ದೇಶಕ್ಕೆ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಇದರ ಅರ್ಥಶಾಸ್ತ್ರಜ್ಞರು ಇಲ್ಲಿ ಟೀಕೆಗೆ ಒಳಪಡಿಸಿರೋದನ್ನು ನಾವು ಕಾಣ್ತೀವಿ. ದೇಶೀಯ ಬೇಡಿಕೆಯನ್ನು ನಿರ್ಲಕ್ಷಿಸಿರುವುದು. ಮತ್ತು ಈ ಸಿದ್ಧಾಂತವು ಕೂಡ ಸ್ಮಿತ್ ಮತ್ತು ರಿಕಾರ್ಡೋ ರೀತಿಯಲ್ಲಿಯೇ ಕೆಲವೊಂದು ಕಲ್ಪನೆಗಳನ್ನು ಇಟ್ಕೊಂಡಿದೆ. ಆ ಕಲ್ಪನೆಗಳು ಅವಾಸ್ತವಿಕ ಕಲ್ಪನೆಗಳಾಗಿರೋದನ್ನು ನಾವು ಕಾಣ್ತೀವಿ. ಅವಾಸ್ತವಿಕ ಕಲ್ಪನೆಗಳು ಯಾವುದು ಅಂತ ಹೇಳಿದ್ರೆ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಪರಿಪೂರ್ಣ ಪೈಪೋಟಿ ವ್ಯವಸ್ಥೆ ಇದೆ ಅನ್ನುವಂತಹ ಮೊದಲನೇ ಕಲ್ಪನೆ. ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವುದೇ ವಸ್ತುಗಳ ನಡುವೆ ಪರಿಪೂರ್ಣ ಪೈಪೋಟಿ ವ್ಯವಸ್ಥೆ ಇರೋದಿಲ್ಲ. ಯಾಕೆಂದರೆ ಒಂದು ವಸ್ತು ಬದಲಿ ವಸ್ತುಗಳನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಪರಿಪೂರ್ಣ ಪೈಪೋಟಿ ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರೋದನ್ನು ನಾವು ಕಾಣ್ತೀವಿ. ಮತ್ತು ಆರ್ಥಿಕ ವ್ಯವಸ್ಥೆಯ ಒಳಗಡೆ ಪೂರ್ಣೋದ್ಯೋಗದ ಸ್ಥಿತಿ ಇರುತ್ತೆ ಅಂತ ತಿಳಿಸ್ತಾರೆ. ಆದರೆ ನಮ್ಮಲ್ಲಿ ಪೂರ್ಣೋದ್ಯೋಗದ ಸ್ಥಿತಿ ಅಂತಕ್ಕಂಥದ್ದು ಇಲ್ಲ, ನಿರ್ಮಾಣ ಆಗಿಲ್ಲ. ಪೂರ್ಣೋದ್ಯೋಗ ಅಂತಕ್ಕಂಥದ್ದು ಇಲ್ಲ. ಎಲ್ಲ ಸಂಪನ್ಮೂಲಗಳು ಬಳಕೆ ಆದಾಗ ಮಾತ್ರ ಪೂರ್ಣೋದ್ಯೋಗದ ಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಆದರೆ ಇದು ನಮ್ಮಲ್ಲಿ ಏನಾಗ್ತಾ ಇದೆ, ಪೂರ್ಣೋದ್ಯೋಗದ ಪರಿಸ್ಥಿತಿ ವಾಸ್ತವವಾಗಿ ಕಂಡು ಬಂದಿಲ್ಲ ಅಂತ ತಿಳಿಸ್ತಾರೆ. ಹಾಗೆ ಮುಕ್ತ ವ್ಯಾಪಾರ, ಇದಕ್ಕೂ ಕೂಡ ಅವರ ಕಲ್ಪನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಕ್ತ ವ್ಯಾಪಾರ ಅಂತಕ್ಕಂಥದ್ದು ಇರುತ್ತೆ ಅಂತ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಡೆಸ್ತಾ ಇದ್ದೀವಿ, ಬೇರೆ ರಾಷ್ಟ್ರದೊಂದಿಗೆ ನಾವು ವ್ಯಾಪಾರ ಸಂಬಂಧವನ್ನು ಹೊಂದುತ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಮುಕ್ತ ವ್ಯಾಪಾರವನ್ನು ನಾವು ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ವ್ಯವಸ್ಥೆಯ ಒಳಗಡೆ. ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರಗಳ ನಡುವೆ ಈ ವ್ಯಾಪಾರ ನಡೆಯೋದ್ರಿಂದ ಅನೇಕವಾದಂಥ ಅಶಾಂತಿಗಳು ಉಂಟಾಗಬಹುದು, ಗಲಭೆಗಳು ಉಂಟಾಗಬಹುದು, ಗೊಂದಲಗಳು ಉಂಟಾಗಬಹುದು, ಅಥವಾ ವ್ಯಾಪಾರದ ಕರಾರಿನಲ್ಲಿ ಅನಾನುಕೂಲತೆಗಳು ಹೆಚ್ಚಾಗಿ ಕಂಡುಬರಬಹುದು. ಆ ಕಾರಣಕ್ಕೋಸ್ಕರವಾಗಿ ಮುಕ್ತ ವ್ಯಾಪಾರ ನೀತಿಯನ್ನು ಇಲ್ಲಿ ಕಡೆಗಣಿಸ್ತಾರೆ. ಇನ್ನು ಸ್ಥಿರ ಪ್ರತಿಫಲ ನಿಯಮವನ್ನು ಸ್ಥಿರ ಪ್ರತಿಫಲ ಉತ್ಪಾದನೆ ಅನ್ನುವಂತಹ ಅವಾಸ್ತವಿಕ ಕಲ್ಪನೆಯನ್ನು ಕೂಡ ಹೇಳಿದರೆ, ಸ್ಥಿರ ಪ್ರತಿಫಲ ಉತ್ಪನ್ನ ಅಂತಕ್ಕಂಥದ್ದು ಇಲ್ಲಿ ದೊರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇತರ ಅರ್ಥಶಾಸ್ತ್ರಜ್ಞರು ಟೀಕೆಗೆ ಒಳಪಡಿಸಿರೋದನ್ನು ನಾವು ಕಾಣಬಹುದು. ಮತ್ತು ಮೂರನೇದಾಗಿ, ಈ ಸಿದ್ಧಾಂತ ಕೇವಲ ಆಮದು ಮತ್ತು ರಫ್ತುಗಳ ಬೇಡಿಕೆಯನ್ನು ಮಾತ್ರ ಪರಿಗಣಿಸಿದೆ. ಆದರೆ ಪೂರೈಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಅನ್ನೋದನ್ನ ಮಾರ್ಷಲ್ ಮತ್ತು ಎಡ್ಜ್ವರ್ತ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು ಟೀಕೆಗೊಳಪಡಿಸ್ತಾರೆ. ಬೇಡಿಕೆ ಇದ್ದರೆ ಮಾತ್ರ ಸಾಕಾಗಲ್ಲ, ಆ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಕೂಡ ಇರಬೇಕು. ಅಂದರೆ ಪೂರೈಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇರಬೇಕು. ಅದು ಇದೆಯಾ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಅದನ್ನು ಇಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ಬೇಡಿಕೆ ಇದೆ, ನಮ್ಮ ಭಾರತದ ಹತ್ತಿ ಬಟ್ಟೆಗೆ ಬಾಂಗ್ಲಾದೇಶದಲ್ಲಿ ಎಷ್ಟು ಬೇಡಿಕೆ ಇದೆ, ಅದನ್ನು ಪೂರೈಕೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿ ಇರೋದನ್ನು ನಾವಿಲ್ಲಿ ಕಾಣ್ತೀವಿ. ಕೇವಲ ಆಮದು ಮತ್ತು ರಫ್ತಿಗಿರುವ ಬೇಡಿಕೆಯನ್ನು ಮಾತ್ರ ಪರಿಗಣಿಸಿ ಸಿದ್ಧಾಂತದ ರಚನೆ ಆಗಿದೆ. ಪೂರೈಕೆಯ ಭಾಗಕ್ಕೆ ಎಲ್ಲೂ ಕೂಡ ಸರಿಯಾದ ವಿಶ್ಲೇಷಣೆಯನ್ನು ನೀಡಿಲ್ಲ ಅನ್ನುವಂಥ ಟೀಕೆಯನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಏನು, ವರಮಾನದಲ್ಲಿನ ಏರಿಳಿತಗಳು ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ವರಮಾನದಲ್ಲಿ ಏನೆಲ್ಲ ಏರಿಳಿತಗಳು ಇದೆಯೋ ಇದು ವ್ಯಾಪಾರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದರೆ ಈ ಅಂಶ ಮಿಲ್ಲರ ತತ್ವವನ್ನು ಕಡೆಗಣಿಸುತ್ತೆ. ಆಯಿತಾ? ಮತ್ತು ಕೊನೆ ಟೀಕೆ ಏನಪ್ಪ ಅಂತ ಹೇಳಿದ್ರೆ, ಈ ಸಿದ್ಧಾಂತ ಸರಕು ವ್ಯಾಪಾರ ಕರಾರುಗಳು ಮತ್ತು ಸಾಪೇಕ್ಷ ಬೆಲೆಯ ಅನುಪಾತದ ಮೇಲೆ ಆಧಾರವಾಗಿರೋದ್ರಿಂದ ಇದು ಅಸ್ಪಷ್ಟ ಮತ್ತು ಅವಾಸ್ತವಿಕವಾಗಿರುತ್ತೆ ಅಂತ ತಿಳಿಸ್ತಾ ಹೋಗ್ತಾರೆ. ವ್ಯಾಪಾರದ ಕರಾರುಗಳು, ಸರಕು ವ್ಯಾಪಾರದ ಕರಾರುಗಳು ಮತ್ತು ಸಾಪೇಕ್ಷ ಬೆಲೆಯ ಅನುಪಾತದ ಮೇಲೆ ಈ ಸಿದ್ಧಾಂತ ನಿರ್ಣಯ ಆಗಿರೋದ್ರಿಂದ ಈ ಎರಡೂ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅಲ್ಲಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಸಿದ್ಧಾಂತ ಪ್ರತಿಪಾದನೆಗೆ ಒಳಪಟ್ಟಿರೋದ್ರಿಂದ, ಮಂಡನೆ ಆಗಿರೋದ್ರಿಂದ ಇದು ಅವಾಸ್ತವಿಕವಾದಂತಹ ಕಲ್ಪನೆ ಅನ್ನೋದನ್ನು ಕೆಲವೊಂದು ಅರ್ಥಶಾಸ್ತ್ರಜ್ಞರು ತಿಳಿಸ್ತಾ ಹೋಗ್ತಾರೆ. ಸೊ ಹೀಗೆ ಕೆಲವೊಂದು ಟೀಕೆಗಳಿಗೆ ಮತ್ತು ನಿಂದನೆಗೆ ಒಳಗಾದಂತಹ ಈ JS ಮಿಲ್ಲರ್ ಅವರ ಸಿದ್ಧಾಂತ ವ್ಯಾಪಾರದ ಕರಾರುಗಳ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸೋದನ್ನು ಕೂಡ ನಾವು ಕಾಣಬಹುದು. ಇಷ್ಟೆಲ್ಲ ಟೀಕೆಗಳು ಇದ್ರೂ ಅರ್ಥಶಾಸ್ತ್ರಜ್ಞರು ಇದನ್ನು ಅರ್ಧಕ್ಕರ್ಧ ನಿರ್ಲಕ್ಷಿಸಿದ್ರೂ
ಈ ಸಿದ್ಧಾಂತ ವ್ಯಾಪಾರದ ಕರಾರುಗಳನ್ನು ನಿರ್ಧಾರ ಮಾಡೋದರಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ವಹಿಸ್ತಾ ಇರೋದು ತುಂಬಾ ಒಂದು ಒಳ್ಳೆಯ ವಿಚಾರ ಆಗಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಆಯಿತಾ, ಒಂದು ಒಳ್ಳೆಯ ಸಿದ್ಧಾಂತ ಅಂದಮೇಲೆ ಅದು ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ಇರುತ್ತೆ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಅಳವಡಿಕೆ ಮಾಡಿಕೊಳ್ಬಹುದು ಅನ್ನೋದನ್ನು ಸಿದ್ಧಾಂತದ ಮೂಲಕ ನಾವು ತಿಳ್ಕೊಬೋದು. ಅರ್ಥ ಆಯಿತಾ? ಇದಿಷ್ಟು JS ಮಿಲ್ ರವರ ಸಿದ್ಧಾಂತ. ಓಕೆ, ಎಷ್ಟು ಇದು ಹೊಸ ಟಾಪಿಕ್ ಆಗಿರೋದ್ರಿಂದ ಇಷ್ಟೇ ಮಾರ್ಕ್ಸ್ಗೆ ಖಚಿತವಾಗಿ ಕೇಳ್ತೇನೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಮೇ ಬಿ 5 ಮಾರ್ಕ್ಸ್ಗೆ ಇದರ ವಿಶ್ಲೇಷಣೆಯನ್ನು ವಿವರಿಸಿ ಅಂತ ಕೇಳಬಹುದು. ಅರ್ಥ ಆಯಿತಾ? ಇಷ್ಟೇ ಮಾರ್ಕ್ಸ್ ಅಂತ ಹೇಳೋದಕ್ಕೆ ಬರೋಲ್ಲ. ಹಾಗೆ ನಾಟ್ ಇಂಪಾರ್ಟೆಂಟ್ ಅಂತ ಕೂಡ ನಾನು ಹೇಳ್ತಿಲ್ಲ. ಇಂಪಾರ್ಟೆಂಟು ಕಲ್ತ್ಕೊಳ್ಳಿ. 5 ಮಾರ್ಕ್ಸಿಗೆ ಕೇಳಿದ್ರೆ 5 ಇಲ್ಲ 10 ಮಾರ್ಕ್ಸಿಗೆ ಕೇಳಿದ್ರೆ 10 ಮಾರ್ಕ್ಸು ಬರ್ಬೋದು. ಓಕೆ, ಥ್ಯಾಂಕ್ ಯು.